ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರಿಬೇವಿನ ಮರ ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ನಡೆಯುವುದು ಇದೆ. ಇದು ಅನೇಕರಿಗೆ ತಿಳಿದಿಲ್ಲದ ಕಾರಣ ಅನೇಕ ತಪ್ಪುಗಳನ್ನು ಮಾಡ್ತಿದ್ದಾರೆ. ಅನೇಕ ಮನೆಗಳಲ್ಲಿ ಕರಿಬೇವಿನ ಮರ ಇರುತ್ತದೆ, ಆದರೆ ನಿಜವಾಗಿಯೂ ಮನೆಯ ಬಳಿ ಕರಿಬೇವಿನ ಮರವನ್ನು ಬೆಳೆಸಬಹುದೇ ಅಥವಾ ಬೆಳೆಸಬಾರದೆ, ಬೆಳೆಸಿದರೆ ಏನಾಗುತ್ತದೆ ಎಂಬ ಸಂದೇಹ ಅನೇಕರಿಗೆ ಇರುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ವಿಶೇಷವಾಗಿ ಭಾರತೀಯ ಅಡುಗೆಗಳಲ್ಲಿ ಕರಿಬೇವಿನ ಎಲೆಗಳಿಗೆ ಅವಿಭಾಜ್ಯ ಸಂಬಂಧವಿದೆ. ಆದರೆ ವಾಸ್ತು ಪ್ರಕಾರ ಕೆಲವು ಸಸ್ಯಗಳನ್ನು ಮನೆಯಲ್ಲಿ ಬೆಳೆಸಬಾರದು ಎಂಬ ಸಂಪ್ರದಾಯವಿರುವುದರಿಂದ ಅನೇಕರು ಇದರ ಬಗ್ಗೆ ಸಂದೇಹ ವ್ಯಕ್ತಪಡಿಸುತ್ತಾರೆ. ಹಾಗಾದರೆ ಕರಿಬೇವಿನ ಮರವನ್ನು ಮನೆಯ ಬಳಿ ಬೆಳೆಸಬಹುದೇ ಅಥವಾ ಬೆಳೆಸಬಾರದೆ, ಬೆಳೆಸಿದರೆ ಆ ಮನೆಯಲ್ಲಿ ಏನಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಏಕೆಂದರೆ ಈ ಭೂಮಿಯ ಮೇಲಿರುವ ಎಲ್ಲ ಔಷಧೀಯ ಸಸ್ಯಗಳಿಗೆ ಆ ನಾರಾಯಣನೇ ಅಧಿಪತಿ. ಆದ್ದರಿಂದ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ. ಈ ವಿಶಾಲ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣದ ಶಕ್ತಿಗಳು ಮತ್ತು ಪ್ರಕೃತಿಯ ರಹಸ್ಯಗಳು ಅನೇಕ ಅಡಗಿವೆ. ನಿಮ್ಮ ಮನೆಯ ಆವರಣದಲ್ಲಿರುವ ಕೆಲವು ಸಸ್ಯಗಳ ಹಿಂದಿರುವ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಶಕ್ತಿಯ ಬಗ್ಗೆ ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಅನೇಕ ಜನರು ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ಗಳಿಸಿದ ಆಸ್ತಿಯನ್ನು ಇದ್ದಕ್ಕಿದ್ದಂತೆ ಕಳೆದುಕೊಳ್ಳುತ್ತಾರೆ. ಬಹಳ ಶ್ರೀಮಂತ ಕುಟುಂಬಗಳು ಸಹ ಸಾಲದ ಸುಳಿಯಲ್ಲಿ ಸಿಲುಕಿ ದಿಕ್ಕು ತೋಚದ ಸ್ಥಿತಿಯಲ್ಲಿರುವುದನ್ನು ನಾವು ನೋಡುತ್ತೇವೆ. ಇದು ಏಕೆ ಹೀಗಾಗುತ್ತದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ನಮ್ಮ ಹಿರಿಯರು ಪ್ರತಿ ಮನೆಯ ಮುಂದೆ ಅಥವಾ ಹಿತ್ತಲಿನಲ್ಲಿ ಕರಿಬೇವಿನ ಗಿಡ ಇರಬೇಕು ಎಂದು ಏಕೆ ಅಷ್ಟು ಒತ್ತಾಯಿಸುತ್ತಿದ್ದರು ಎಂದು ನಿಮಗೆ ತಿಳಿದಿದೆ. ಏಕೆಂದರೆ ಕರಿಬೇವಿನ ಗಿಡ ಮನೆಯಲ್ಲಿದ್ದರೆ ಆಸ್ತಿಗಳು ಇದ್ದಕ್ಕಿದ್ದಂತೆ ಕರಗಿ ಹೋಗುವುದಿಲ್ಲ. ಈ ವಿಷಯ ಅನೇಕರಿಗೆ ತಿಳಿದಿಲ್ಲ. ಕರಿಬೇವು ಕೇವಲ ಅಡುಗೆಯಲ್ಲಿ ರುಚಿಗಾಗಿ ಬಳಸುವ ಎಲೆ ಮಾತ್ರವಲ್ಲ, ಅದು ಅದ್ಭುತವಾದ ಐಶ್ವರ್ಯ. ಇದು ನಿಮ್ಮ ಮನೆಯಲ್ಲಿದ್ದರೆ ನಿಂತು ಹೋದ ಹಣದ ಹರಿವು ಮತ್ತೆ ವೇಗವನ್ನು ಪಡೆಯುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಯಾರು ಒಂದು ಕಾಲದಲ್ಲಿ ಅದ್ಭುತವಾಗಿ ಸಂಪಾದಿಸಿ ಈಗ ₹1ಗಾಗಿ ಕಷ್ಟಪಡುತ್ತಿದ್ದಾರೋ, ಯಾರಿಗೆ ಕೈಗೆ ಬಂದ ಉದ್ಯೋಗ ಕೈತಪ್ಪಿ ಹೋಗಿದೆಯೋ, ಯಾರಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟಗಳು ಬರುತ್ತಿವೆಯೋ, ಅವರೆಲ್ಲರಿಗೂ ಕರಿಬೇವಿನ ಗಿಡ ಒಂದು ಆಶಾದೀಪ. ನಿಮ್ಮ ಮನೆಯ ಆವರಣದಲ್ಲಿ ಒಂದು ಕರಿಬೇವಿನ ಗಿಡವನ್ನು ನೆಟ್ಟು ನೋಡಿ. ಆ ಗಿಡ ಬೆಳೆದು ದೊಡ್ಡದಾದಂತೆ ನಿಮ್ಮ ಮನೆಗೆ ಹಣದ ಹರಿವು ಕೂಡ ಹಂತ ಹಂತವಾಗಿ ಹೆಚ್ಚಾಗುತ್ತದೆ. ನಮ್ಮ ಪೂರ್ವಿಕರ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಹಾಲು ಮತ್ತು ಬೆಳೆಗಳು ಸಮೃದ್ಧವಾಗಿರಲು ಮುಖ್ಯ ಕಾರಣವೆಂದರೆ ಅವರು ಪ್ರಕೃತಿಯೊಂದಿಗೆ ಬೆರೆತು ಇಂತಹ ಅದೃಷ್ಟವನ್ನು ನೀಡುವ ಸಸ್ಯಗಳನ್ನು ಬೆಳೆಸುತ್ತಿದ್ದರು. ಕರಿಬೇವಿನ ಗಿಡವನ್ನು ಮನೆಗೆ ಅದೃಷ್ಟ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಮನೆಯ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತಾಂಡವವಾಡುತ್ತಿದ್ದರೆ, ಸಾಲದ ಬಾಧೆಗಳು ನಿಮ್ಮನ್ನ ಕಾಡುತ್ತಿದ್ರೆ ತಕ್ಷಣ ಒಂದು ಕರಿಬೇವಿನ ಗಿಡವನ್ನು ತಂದು ಶುಭ್ರವಾದ ಸ್ಥಳದಲ್ಲಿ ನೆಡಿ. ಪ್ರತಿದಿನ ಭಕ್ತಿಯಿಂದ ನೀರು ಹಾಕಿ ಅದು ಆರೋಗ್ಯವಾಗಿ ಬೆಳೆಯುವಂತೆ ನೋಡಿಕೊಳ್ಳಿ. ಆ ಮರ ಎಷ್ಟು ಹಸಿರಾಗಿ ಸಮೃದ್ಧವಾಗಿ ಬೆಳೆಯುತ್ತದೆಯೋ ನಿಮ್ಮ ಸಂಪಾದನೆಯು ಅಷ್ಟೇ ವೇಗವಾಗಿ ಮತ್ತೆ ಹೆಚ್ಚಾಗುತ್ತದೆ. ಇದು ನಮ್ಮ ಪೂರ್ವಜರು ಅನುಭವದಿಂದ ತಿಳಿದುಕೊಂಡ ಸತ್ಯ. ಆದರೆ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಕರಿಬೇವಿನ ಎಲೆಗಳು ಮಾಡುವ ಪ್ರಯೋಜನಗಳನ್ನು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಏಕೆಂದರೆ ನಾವು ಪ್ರತಿದಿನದ ಆಹಾರದಲ್ಲಿ ಇದನ್ನು ತೆಗೆದುಹಾಕಿ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೇವೆ ಎಂದು ಆಗ ಅರ್ಥವಾಗುತ್ತದೆ. ಪ್ರಸ್ತುತ ಕಾಲದಲ್ಲಿ ವಾಯು ಮಾಲಿನ್ಯ ಮತ್ತು ಹೊಸ ಹೊಸ ವೈರಸ್ಗಳು ಜಗತ್ತನ್ನು ಹೇಗೆ ನಡುಗಿಸುತ್ತೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಗಾಳಿಯ ಮೂಲಕ ಹರಡುವ ರೋಗಗಳು ನಮ್ಮ ಪ್ರಾಣಕ್ಕೆ ಅಪಾಯ ತರುತ್ತಿವೆ. ಇಂತಹ ಭಯಾನಕ ಸಮಯದಲ್ಲಿ ಕರಿಬೇವಿನ ಮರ ನಿಮ್ಮ ಮನೆಯಲ್ಲಿದ್ದರೆ ಅದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಕರಿಬೇವಿನ ಮರದಿಂದ ಬೀಸುವ ಗಾಳಿಯಲ್ಲಿರುವ ಅಣುಗಳು ವಾತಾವರಣದಲ್ಲಿರುವ ವಿಷಕಾರಿ ಅನಿಲಗಳನ್ನು ಶುದ್ಧೀಕರಿಸುವ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತವೆ. ಇದು ಗಾಳಿಯಲ್ಲಿರುವ ಹಾನಿಕಾರಕ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ನಿಮಗೆ ಶುದ್ಧ ಪ್ರಾಣವಾಯುವನ್ನು ಒದಗಿಸುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಇದ್ದರೆ ಈ ಮರ ನಿಮ್ಮ ಮನೆಯಲ್ಲಿರುವುದು ಕಡ್ಡಾಯ. ಏಕೆಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಆದ್ದರಿಂದ ಹೊರಗಿನಿಂದ ಬರುವ ಸೋಂಕುಗಳು ಅವರನ್ನು ಬೇಗನೆ ಆಕ್ರಮಿಸುತ್ತದೆ. ಕರಿಬೇವಿನ ಮರ ಆ ವೈರಲ್ ಸೋಂಕುಗಳು ನಿಮ್ಮ ಮನೆಯ ಹತ್ತಿರಕ್ಕೂ ಬರದಂತೆ ತಡೆಯುತ್ತದೆ. ಅದಕ್ಕಾಗಿಯೇ ಪೂರ್ವ ಕಾಲದಲ್ಲಿ ಹಳ್ಳಿಗಳಲ್ಲಿ ಜ್ವರಗಳು ಹರಡಿದಾಗ ಕರಿಬೇವಿನ ತೋರಣಗಳನ್ನು ಕಟ್ಟುತ್ತಿದ್ದರು. ಗಾಳಿಯನ್ನು ಶುದ್ಧೀಕರಿಸುವ ಗುಣ ಕರಿಬೇವಿನ ಎಲೆಗಳಿಗೆ ಇರುವಷ್ಟು ಬೇರೆ ಯಾವುದೇ ಸಸ್ಯಕ್ಕೆ ಇಲ್ಲ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾದ ಸತ್ಯ.
ನಮ್ಮ ಮಹರ್ಷಿಗಳು ಬಹಳಷ್ಟು ಸಂಶೋಧನೆ ಮಾಡಿ ವಾತಾವರಣ ಮಾಲಿನ್ಯ ಹೆಚ್ಚಿರುವ ಕಡೆ ಈ ಮರಗಳನ್ನು ನೆಡಲು ಹೇಳಿದರು. ಕೇವಲ ಕರಿಬೇವಿನ ಎಲೆಗಳು ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ತುಳಸಿ ಮತ್ತು ಆಲೋವೆರಾ ಸಸ್ಯಗಳು ಇದ್ರೆ ನಿಮ್ಮ ಮನೆ ಒಂದು ಸಣ್ಣ ಆಯುರ್ವೇದದ ಆಸ್ಪತ್ರೆಯಾಗಿ ಬದಲಾಗುತ್ತದೆ. ಕರಿಬೇವಿನ ಎಲೆಗಳಲ್ಲಿರುವ ಪೌಷ್ಟಿಕಾಂಶದ ಮೌಲ್ಯಗಳ ಬಗ್ಗೆ ಕೇಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಇದರಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಚೋಲಿಕ್ ಮತ್ತು ಆಮ್ಲ ಮತ್ತು ವಿಟಮಿನ್ ಎ, ಬಿ, ಸಿ, ನಿಯಾಸಿನ್ನಂತಹ ಅಪಾರ ಪ್ರಮಾಣದ ಪೋಷಕಾಂಶಗಳಿವೆ. ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಖರೀದಿಸುವ ಮಲ್ಟಿವಿಟಮಿನ್ ಮಾತ್ರೆಗಳಿಗಿಂತ ಈ ಒಂದೇ ಎಲೆಯಲ್ಲಿ ಹೆಚ್ಚು ಶಕ್ತಿ ಇದೆ. ಆದರೆ ನಾವು ಇದನ್ನು ಅಡುಗೆಯಲ್ಲಿ ನೋಡಿದ ತಕ್ಷಣ ತೆಗೆದು ಪಕ್ಕಕ್ಕಿಡುತ್ತೇವೆ. ಇದು ನಮ್ಮ ಆರೋಗ್ಯದ ಬಗ್ಗೆ ನಾವು ತೋರಿಸುತ್ತಿರುವ ನಿರ್ಲಕ್ಷ್ಯಕ್ಕೆ ನಿದರ್ಶನ. ಕರಿಬೇವಿನ ಎಲೆಗಳನ್ನು ಹೇಗೆ ಸೇವಿಸಬೇಕು ಎಂದು ತಿಳಿಯದೆ ಅನೇಕ ಜನರು ಅದರ ಪ್ರಯೋಜನಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದನ್ನು 5 ವಿಧಗಳಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನು ವಜ್ರದಂತೆ ಮಾಡಿಕೊಳ್ಳಬಹುದು. ಮೊದಲ ವಿಧಾನ, 2 ಚಮಚ ಕರಿಬೇವಿನ ಎಲೆಯ ರಸವನ್ನು ತೆಳುವಾದ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದು. ಇದು ದೇಹದಲ್ಲಿನ ಅತಿಯಾದ ಶಾಖವನ್ನು ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ಬರುವ ಸನ್ಸ್ಟ್ರೋಕ್ನಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎರಡನೇ ವಿಧಾನ, ಪ್ರತಿದಿನ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಎದ್ದ ತಕ್ಷಣ 4 ತಾಜಾ ಎಲೆಗಳನ್ನು ನೇರವಾಗಿ ಅಗಿದು ನುಂಗುವುದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುವುದಲ್ಲದೆ ರಕ್ತದಲ್ಲಿನ ತ್ಯಾಜ್ಯಗಳನ್ನು ಹೊರಹಾಕಲ್ಪಡುತ್ತವೆ. ಮೂರನೇ ವಿಧಾನ, ಕರಿಬೇವಿನ ಎಲೆಯ ಯಾರು ತೂಕ ಇಳಿಸಿಕೊಳ್ಳಲು ಬಯಸುತ್ತಾರೋ ಅವರು ಕರಿಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ಕಷಾಯವನ್ನು ಕುಡಿದರೆ ದೇಹದಲ್ಲಿನ ಕೊಬ್ಬು ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತದೆ. ನಾಲ್ಕನೇ ವಿಧಾನ, ಶುಂಠಿ ಮತ್ತು ನಿಂಬೆ ರಸದೊಂದಿಗೆ ಬೆರೆಸಿ ಜ್ಯೂಸ್ ರೂಪದಲ್ಲಿ ಸೇವಿಸುವುದು. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅತಿ ಹೆಚ್ಚಿಸುತ್ತದೆ. ಐದನೇ ವಿಧಾನ, ಕರಿಬೇವಿನ ಪುಡಿ. ಅನ್ನದ ಮೊದಲ ತುತ್ತಿನಲ್ಲಿ ಕರಿಬೇವಿನ ಪುಡಿಯನ್ನು ತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಸುಧಾರಿಸುತ್ತದೆ. ಪ್ರಸ್ತುತ ಕಾಲದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳ ಮುಂದೆ ಕುಳಿತಿರುತ್ತಾರೆ. ಇದರಿಂದ ಕಣ್ಣಿನ ನರಗಳು ತೀವ್ರ ಆಯಾಸಕ್ಕೆ ಒಳಗಾಗುತ್ತಿವೆ. ಚಿಕ್ಕ ವಯಸ್ಸಿನಲ್ಲಿಯೇ ಕನ್ನಡಕ ಬರುತ್ತದೆ. ಇಂಥವರು ತಾಜಾ ಕರಿಬೇವಿನ ಎಲೆಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡ್ರೆ ಕಣ್ಣಿನ ನರಗಳು ಉತ್ತೇಜಿತವಾಗುತ್ತವೆ. ಕರಿಬೇವಿನ ಎಲೆಗಳಲ್ಲಿರುವ ವಿಟಮಿನ್ ಎ ಕಣ್ಣಿನ ರೆಟಿನಾವನ್ನು ರಕ್ಷಿಸುತ್ತದೆ. ರಾತ್ರಿ ಕುರುಡುತನದಂತಹ ಸಮಸ್ಯೆಗಳನ್ನು ಸಹ ತಡೆಯುತ್ತದೆ. ಮತ್ತೊಂದು ಭಯಾನಕ ಸಮಸ್ಯೆ ಮೂಲವ್ಯಾಧಿ ಅಥವಾ ಪೈಲ್ಸ್. ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಅನುಭವಿಸುವ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರೂ ಮತ್ತೆ ಮತ್ತೆ ಬರುವ ಈ ಸಮಸ್ಯೆಗೆ ಕರಿಬೇವಿನ ಎಲೆಗಳಲ್ಲಿ ಪರಿಹಾರವಿದೆ. ಎಳೆಯ ಕರಿಬೇವಿನ ಎಲೆಗಳ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಪ್ರತಿದಿನ ಸೇವಿಸಿದರೆ ಮೂಲವ್ಯಾಧಿ ಸಮಸ್ಯೆ ಮೂಲದಿಂದಲೇ ಕಡಿಮೆಯಾಗುತ್ತದೆ. ಇದು ನಿಮ್ಮ ಕರುಳಿನಲ್ಲಿರುವ ತ್ಯಾಜ್ಯವನ್ನು ಶುದ್ಧೀಕರಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ರಕ್ತಹೀನತೆ ಇಂದು ಬಹುಪಾಲು ಮಹಿಳೆಯರನ್ನು ಕಾಡುತ್ತಿರುವ ಪ್ರಮುಖ ಸಮಸ್ಯೆ. ಆಯಾಸ, ನಿಶ್ಶಕ್ತಿ, ಸಣ್ಣ ಕೆಲಸಕ್ಕೂ ಸುಸ್ತಾಗುವುದು. ಇದರ ಲಕ್ಷಣಗಳು. ಕರಿಬೇವಿನ ಎಲೆಗಳಲ್ಲಿರುವ ಕಬ್ಬಿಣ ಮತ್ತು ಚೋಲಿಕ್ ಆಮ್ಲವು ಕೆಂಪು ರಕ್ತ ಕಣಗಳ ಬೆಳವಣಿಗೆಗೆ ಸಹಾಯ ಮಾಡಿ ನಿಮ್ಮ ರಕ್ತವನ್ನು ಹೆಚ್ಚಿಸುತ್ತದೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ಕೇವಲ 1 ತಿಂಗಳ ಕಾಲ ಕರಿಬೇವಿನ ಎಲೆಗಳನ್ನು ಯಾವುದಾದರೂ ರೂಪದಲ್ಲಿ ಸೇವಿಸುತ್ತಿದ್ದರೆ ಅದ್ಭುತ ಬದಲಾವಣೆಯನ್ನು ಗಮನಿಸುತ್ತೀರಾ. ಚರ್ಮದ ಸೌಂದರ್ಯದ ವಿಷಯದಲ್ಲಿಯೂ ಕರಿಬೇವಿನ ಎಲೆಗಳಿಗೆ ಸಾಟಿ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ರಾಸಾಯನಿಕ ಕ್ರೀಮ್ಗಳಿಗಿಂತ ಕರಿಬೇವಿನ ಫೇಸ್ ಪ್ಯಾಕ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕರಿಬೇವಿನ ಎಲೆಗಳನ್ನು ನುಣ್ಣಗೆ ಅರೆದು ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಮತ್ತು ಕಲೆಗಳು ಮಾಯವಾಗಿ ಚರ್ಮವು ಕಾಂತಿಯುತವಾಗುತ್ತದೆ. ಅದೇ ರೀತಿ ಕೂದಲು ಉದುರುವುದು ಈ ಪೀಳಿಗೆಯ ದೊಡ್ಡ ಸಮಸ್ಯೆ. ಕರಿಬೇವಿನ ಎಣ್ಣೆಯನ್ನು ಬಳಸಿದರೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಬಿಳಿ ಕೂದಲು ಮತ್ತೆ ಕಪ್ಪಾಗುವ ಸಾಧ್ಯತೆಯೂ ಇದೆ. ಕರಿಬೇವು ಎಲೆಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬುಡವನ್ನು ಬಲಪಡಿಸುತ್ತವೆ. ಇನ್ನು ಸಕ್ಕರೆ ಕಾಯಿಲೆಯ ಬಗ್ಗೆ ಹೇಳಬೇಕಾಗಿಲ್ಲ. ಭಾರತವು ವಿಶ್ವದ ಸಕ್ಕರೆ ರಾಜಧಾನಿಯಾಗುತ್ತಿದೆ. ಈ ರೋಗ ಒಮ್ಮೆ ಬಂದರೆ ಜೀವನ ಪರ್ಯಂತ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಎಂದು ಅನೇಕರು ಭಯಪಡುತ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಕರಿಬೇವಿನ ಎಲೆಗಳು ಸಕ್ಕರೆ ಕಾಯಿಲೆ ಇರುವವರಿಗೆ ವರವಾಗಿದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ಅಗೆಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅದ್ಭುತವಾಗಿ ನಿಯಂತ್ರಣದಲ್ಲಿರುತ್ತದೆ. ಇದು ನಿಮ್ಮ ಮೇದೋಜೀರಕ ಗ್ರಂಥಿಯನ್ನು ಉತ್ತೇಜಿಸುತ್ತದೆ ಮತ್ತು ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪಾದನೆಯಾಗುವಂತೆ ಮಾಡುತ್ತದೆ. ನೀವು ಎಷ್ಟೇ ಸಂಪಾದಿಸಿದರೂ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಆ ಸಂಪಾದನೆ ವ್ಯರ್ಥ. ಕರಿಬೇವಿನ ಎಲೆಗಳು ನಿಮ್ಮ ಮೆದುಳನ್ನು ಶಾಂತವಾಗಿಡಲು ಸಹ ಸಹಾಯ ಮಾಡುತ್ತದೆ. ಇದು ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ಕರಿಬೇವಿನ ಎಲೆಗಳ ವಾಸನೆಯನ್ನು ಉಸಿರಾಡುವುದರಿಂದ ಮೆದುಳಿನ ನರಗಳು ವಿಶ್ರಾಂತಿಯನ್ನು ಪಡೆಯುತ್ತವೆ.
ಅದಕ್ಕಾಗಿಯೇ ಇದನ್ನು ಸುಗಂಧಭರಿತ ಸಸ್ಯ ಎಂದು ಕರೆಯಲಾಗುತ್ತದೆ. ಯಾವ ಮನೆಯಲ್ಲಿ ಹಸಿರು ಕರಿಬೇವಿನ ಗಿಡ ಸಮೃದ್ಧವಾಗಿ ಬೆಳೆಯುತ್ತದೆಯೋ ಆ ಮನೆಯಲ್ಲಿ ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಮಹಾಲಕ್ಷ್ಮೀ ದೇವಿಗೆ ಈ ಸಸ್ಯವು ಅತ್ಯಂತ ಪ್ರಿಯವಾದ್ದರಿಂದ ಇದನ್ನು ಭಕ್ತಿಯಿಂದ ಬೆಳೆಸುವವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿ ಧನಧಾನ್ಯಗಳು ವೃದ್ಧಿಯಾಗುತ್ತವೆ. ಕೇವಲ ಸಂಪತ್ತು ಮಾತ್ರವಲ್ಲದೆ ಇದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಮನೆಯ ಮೇಲೆ ಬರುವ ಯಾವುದೇ ದುಷ್ಟಶಕ್ತಿಗಳು, ಧೂಳು ಅಥವಾ ಹೊರಗಿನಿಂದ ಬರುವ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸದಂತೆ ಈ ಸಸ್ಯವು ತಡೆಯುತ್ತದೆ. ಮನೆಯ ಆವರಣದಲ್ಲಿ ಕರಿಬೇವಿನ ಗಿಡ ಇರುವುದರಿಂದ ಆ ಸ್ಥಳವೆಲ್ಲ ಪವಿತ್ರವಾಗುತ್ತದೆ. ವಾಸ್ತು ಪ್ರಕಾರವು ಕರಿಬೇವಿನ ಗಿಡಕ್ಕೆ ಬಹಳ ಮಹತ್ವವಿದೆ. ಅನೇಕ ಜನರು ತಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿವೆ ಎಂದು ಚಿಂತಿಸುತ್ತಾರೆ ಮತ್ತು ಇದರಿಂದಾಗಿ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ಮನೆಯಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸುವುದರಿಂದ ಅಲ್ಲಿರುವ ಯಾವುದೇ ವಾಸ್ತು ದೋಷಗಳು ಕ್ರಮೇಣ ನಿವಾರಣೆಯಾಗುತ್ತವೆ. ಇದು ಮನೆಯ ಸುತ್ತಲಿನ ವಾತಾವರಣವನ್ನು ಶುದ್ಧೀಕರಿಸಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಕರಿಬೇವಿನ ಗಿಡವಿರುವ ಮನೆಯಲ್ಲಿ ವಾಸಿಸುವವರಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಬಹಳ ಕಡಿಮೆ. ಆ ಎಲೆಗಳನ್ನು ನಿತ್ಯ ಆಹಾರದಲ್ಲಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುವುದಲ್ಲದೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ, ಕೂದಲು ಬಲಗೊಳ್ಳುತ್ತದೆ ಮತ್ತು ರಕ್ತ ಶುದ್ಧಿಯಾಗುತ್ತದೆ. ಇದರಿಂದ ದೀರ್ಘಕಾಲದ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ. ಕರಿಬೇವಿನ ಗಾಳಿಯನ್ನು ಉಸಿರಾಡುವುದರಿಂದಲೂ ಮಾನಸಿಕ ಶಾಂತಿ ದೊರೆಯುತ್ತದೆ. ಆದ್ದರಿಂದ ಜಾಗವಿಲ್ಲ ಎಂದು ನೆಪ ಹೇಳದೆ ಪ್ರತಿಯೊಬ್ಬರೂ ಕನಿಷ್ಠ ಒಂದು ಸಣ್ಣ ಕುಂಡದಲ್ಲಿಯಾದರೂ ಕರಿಬೇವಿನ ಗಿಡವನ್ನು ಬೆಳೆಸಬೇಕು. ನಮ್ಮ ಪೂರ್ವಜರು ಮನೆಗೊಂದು ಕರಿಬೇವಿನ ಗಿಡವನ್ನು ಬೆಳೆಸುತ್ತಿದ್ದರು. ಹಾಗೆ ಮನೆಯಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸಿದರೆ ಆ ಮನೆಯಲ್ಲಿ ಹಾಲು ಮತ್ತು ಧಾನ್ಯಗಳು ಸಮೃದ್ಧವಾಗಿರುತ್ತಿದ್ದವು. ಇದು ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷವನ್ನು ನೀಡುವುದರ ಜೊತೆಗೆ ನಿಮ್ಮ ಕುಟುಂಬವನ್ನು ದೃಷ್ಟಿ ತಾಗದಂತೆ ಮತ್ತು ರೋಗಗಳ ಬಲೆಗೆ ಬೀಳದಂತೆ ಕಾಪಾಡುತ್ತದೆ. ಪ್ರತಿದಿನ ಆ ಗಿಡಕ್ಕೆ ನೀರು ಹಾಕಿ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಹಸಿರು ಮತ್ತು ಸಂತೋಷವನ್ನು ತುಂಬುತ್ತದೆ. ಆದ್ದರಿಂದ ಇಂದೇ ಸಂಕಲ್ಪ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ಕರಿಬೇವಿನ ಗಿಡವನ್ನು ನೆಡಿ. ಅದು ನೀಡುವ ಅದ್ಭುತ ಫಲಿತಾಂಶಗಳನ್ನು ನೀವೇ ಗಮನಿಸುತ್ತೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಈ ಮೂಲಕ ಅವರಿಗೂ ಒಂದು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಿ. ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿ. ಇಂತಹ ಮತ್ತಷ್ಟು ಅದ್ಭುತವಾದ ಮತ್ತು ನಿಗೂಢವಾದ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮನೆಯ ವಾಸ್ತುವಿನ ಬಗ್ಗೆ ಜಾಗರೂಕರಾಗಿರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೋ ಔಷಧಿಗಳನ್ನು ತುಂಬಿಕೊಂಡು ಎಷ್ಟೋ ಅದ್ಭುತಗಳನ್ನು ಸೃಷ್ಟಿಸುವ ಭೃಂಗರಾಜ ಗಿಡದ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಭೃಂಗರಾಜ ಗಿಡದ ಬಗ್ಗೆ ಏನು ಹೇಳಿದ್ದಾರೆ ಎಂದು ಈಗ ನಾವು ನೋಡೋಣ. ಮನುಷ್ಯ 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಲು ಈ ಭೃಂಗರಾಜ ಗಿಡ ಎಷ್ಟೋ ಸಹಾಯ ಮಾಡುತ್ತದೆ. 100 ವರ್ಷ ಆಯಸ್ಸು ಕೊಡುವಂತಹ ಅದ್ಭುತವಾದ ಗಿಡ ಇದು ಎಂದು ಎಷ್ಟೋ ಜನ ಸಾಧುಗಳು ಭೃಂಗರಾಜ ಗಿಡವನ್ನು ಹೊಗಳಿದ್ದಾರೆ. ಪೂರ್ವಕಾಲದಲ್ಲಿ ನಮ್ಮ ಹಿರಿಯರು ಈ ಗಿಡದ ಶಕ್ತಿಯ ಬಗ್ಗೆ ತಿಳಿದುಕೊಂಡು ಇದನ್ನು ಕೇವಲ ಅವರ ಕೂದಲಿಗೆ ಮಾತ್ರವಲ್ಲದೆ ಅವರ ದೇಹಕ್ಕೂ ಕೂಡ ಔಷಧಿಯಂತೆ ಉಪಯೋಗಿಸಿಕೊಂಡು ಸಂಪೂರ್ಣ ಆರೋಗ್ಯವನ್ನು ಪಡೆದುಕೊಂಡಿದ್ದರು. ಎಲ್ಲರೂ ಕೂಡ ಈ ಗಿಡವನ್ನು ನೋಡೇ ಇರುತ್ತೀರಿ. ಈ ಗಿಡ ಕಾಲುವೆಗಳ ಹತ್ತಿರ, ಕೆರೆಗಳ ಹತ್ತಿರ, ಹೀಗೆ ತೇವಾಂಶ ಇರುವ ಕಡೆ ಹೆಚ್ಚಾಗಿ ಬೆಳೆಯುವಂತಹ ಔಷಧಿಯ ಗಿಡ. ಈ ಗಿಡಕ್ಕೆ ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಹೂಗಳು ಹುಟ್ಟುತ್ತವೆ. ಇದು ಯಾವುದೇ ಸೀಸನ್ ಇಲ್ಲದೆ ವರ್ಷವಿಡೀ ಸಿಗುತ್ತದೆ. ಈ ಗಿಡ ಮನುಷ್ಯರಿಗೆ ಪ್ರಕೃತಿ ಕೊಟ್ಟಿರುವ ವರ ಎಂದೇ ಹೇಳಬಹುದು. ಈ ಗಿಡದಲ್ಲಿರುವ ಶಕ್ತಿಯನ್ನು ಗುರುತಿಸಿ ಈ ಮಧ್ಯಕಾಲದಲ್ಲಿ ಬರುತ್ತಿರುವ ಎಲ್ಲ ಕೂದಲಿಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಲ್ಲಿ ಅಂದರೆ ಶಾಂಪೂ, ಹರ್ಬಲ್ ಪೌಡರ್, ಎಣ್ಣೆ, ಮೆಹಂದಿ ಪೌಡರ್, ಹೇರ್ ಡೈ ಮುಂತಾದವುಗಳಲ್ಲಿ ಈ ಗಿಡವನ್ನು ಉಪಯೋಗಿಸುತ್ತಿದ್ದಾರೆ. ಈ ಗಿಡವನ್ನು ಉಪಯೋಗಿಸಿಕೊಂಡ್ರೆ ನಮ್ಮ ಕೂದಲು ಉದುರುವುದಿಲ್ಲ. ಕೂದಲು ಕಪ್ಪಗೆ, ದಟ್ಟವಾಗಿ, ಡ್ಯಾಂಡ್ರಫ್ ಇಲ್ಲದೆ ಬೆಳೆಯುತ್ತದೆ. ಮಾರ್ಕೆಟ್ನಲ್ಲಿ ಈ ಗಿಡಕ್ಕೆ ಒಳ್ಳೆಯ ಬೆಲೆ ಇದೆ. ಕೆಲ ವರ್ಷಗಳ ಹಿಂದೆ ನಡೆಸಿದ ಪರಿಶೋಧನೆಯಲ್ಲಿ ಈ ಗಿಡದಲ್ಲಿ ಇರುವಂಥ ಎಕ್ಲಿಪ್ಟಿನ್ ಎಂಬ ಔಷಧಿಗೆ ಲಿವರನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ತಿಳಿದು ಬಂದಿದೆ. ಅಥರ್ವಣ ವೇದದಲ್ಲೂ ಕೂಡ ಈ ಗಿಡದ ಬಗ್ಗೆ ಎಷ್ಟೋ ವಿಷಯಗಳನ್ನು ಬರೆದಿದ್ದಾರೆ. ಅದೇನೆಂದರೆ ಈ ಗಿಡವು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿ ಮೆದುಳನ್ನು ಆರೋಗ್ಯವಾಗಿಡುತ್ತದೆ.
ಪಿತ್ತದೋಷಗಳನ್ನು ನಿವಾರಿಸುತ್ತದೆ. ಕೂದಲನ್ನು ದೃಢವಾಗಿ ಕಪ್ಪಗೆ ಬೆಳೆಯುವಂತೆ ಮಾಡಿ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ. ಕಣ್ಣು ಹಾಗೂ ಹಲ್ಲುಗಳಿಗೆ ಒಳ್ಳೆಯ ಆರೋಗ್ಯ ಕೊಡುತ್ತದೆ. ಕಾಮಾಲೆ ಕಾಯಿಲೆ ಗುಣವಾಗಲು ಕೂಡ ಈ ಗಿಡ ಒಳ್ಳೆಯ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂದು ಅಥರ್ವಣ ವೇದದಲ್ಲಿ ಬರೆಯಲಾಗಿದೆ. ಅಥರ್ವಣ ವೇದವನ್ನು ಪರಮೇಶ್ವರ 4ನೇ ವೇದದಂತೆ ಪ್ರಕಟಿಸಿ ಈ ಸೃಷ್ಟಿಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ. ಆದ್ದರಿಂದಲೇ ಈ ಗಿಡವನ್ನು ನಮ್ಮ ಪೂರ್ವಿಕರು ಮೈಮೇಲೆ ಗಾಯಗಳಾಗಿದ್ರೆ, ಕೂದಲಿಲ್ಲ ಸಮಸ್ಯೆಗಳಿದ್ರೆ, ಜ್ವರ ಬಂದರೆ, ಕಫ, ಕೆಮ್ಮು, ನೆಗಡಿ, ಶೀತ ಆದರೆ ಔಷಧಿಯಂತೆ ಬಳಸುತ್ತಿದ್ದರು. ಈ ಗಿಡವನ್ನು ಪೂರ್ವ ಕಾಲದಿಂದಲೂ ಭಾರತೀಯ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಸಂಪೂರ್ಣ ಆರೋಗ್ಯ ಪಡೆಯಲು ಭೃಂಗರಾಜ ಗಿಡದಿಂದ ಈ ರೀತಿ ಮಾಡಬೇಕು ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ಇದಕ್ಕಾಗಿ ಸಾಧ್ಯವಾದಷ್ಟು ಹೆಚ್ಚಾಗಿ ಭೃಂಗರಾಜ ಎಲೆಗಳನ್ನು ಕಿತ್ತು ತಂದು ತೊಳೆದು ನೆರಳಿನಲ್ಲಿ ಒಣಗಿಸಿ ಪೂರ್ತಿಯಾಗಿ ಒಣಗಿದ ಮೇಲೆ ಚೆನ್ನಾಗಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಪುಡಿಯನ್ನು ಪ್ರತಿದಿನ ನಿಮ್ಮ 3 ಬೆರಳುಗಳಲ್ಲಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ತೆಗೆದುಕೊಂಡು ಅದನ್ನು ಬಾಯಲ್ಲಿ ಹಾಕಿಕೊಂಡು ನೀರು ಕುಡಿಯುತ್ತಿದ್ದರೆ ನಿಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ವೀರ್ಯ ಹೆಚ್ಚು ಉತ್ಪತ್ತಿಯಾಗುತ್ತದೆ, ರಕ್ತ ಶುದ್ಧಿ, ಮುಖ್ಯವಾಗಿ ಲಿವರ್ ಹಾಳಾಗದಂತೆ ಕಾಪಾಡುತ್ತದೆ. ಆಯುರ್ವೇದ ಗ್ರಂಥವು ಇದನ್ನು ದಿವ್ಯ ಸಂಜೀವಿನಿ ಎಂದು ಕರೆದಿದೆ. ಈ ಗಿಡವನ್ನು ಉಪಯೋಗಿಸಿದರೆ ತಲೆಯಲ್ಲಿರುವ ಹೊಟ್ಟು ಹೇನು ನಿವಾರಣೆಯಾಗಿ ಹೊಸ ಕೂದಲು ಹುಟ್ಟುತ್ತದೆ. ಕೆಲವರಿಗೆ ತಲೆಯಲ್ಲಿ ಕೆಲವು ಕಡೆ ಕೂದಲು ಉದುರಿ ಬೋಳು ತಲೆ ಆಗುತ್ತಿರುತ್ತದೆ. ಕೆಲ ಪುರುಷರಿಗೆ ಗಡ್ಡದ ಜಾಗದಲ್ಲೂ ಕೂಡ ಅಲ್ಲಲ್ಲಿ ಕೂದಲು ಬೆಳೆಯುವುದಿಲ್ಲ. ಅವರು ಯಾವಾಗಲೂ ಕೂಡ ಕ್ಲೀನ್ ಶೇವ್ ಮಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ಬೋಳು ತಲೆ ಆಗ್ತಿದ್ರೆ ಭೃಂಗರಾಜ ಗಿಡವನ್ನು ಬೇರು ಸಮೇತ ಕಿತ್ತು ತಂದು ಕ್ಲೀನಾಗಿ ತೊಳೆದು ಸಾಫ್ಟ್ ಆಗಿ ಅರೆದು ಅಥವಾ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಆ ಪೇಸ್ಟನ್ನು ಪ್ರತಿದಿನ 1 ವಾರದ ಕಾಲ ಕೂದಲಿಗೆ ಅಥವಾ ಗಡ್ಡಕ್ಕೆ ಹಚ್ಚಿಕೊಂಡು 15 ನಿಮಿಷ ಹಾಗೆ ಬಿಟ್ಟು ಅದರ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳುತ್ತಿದ್ರೆ ಒಂದೇ ವಾರದಲ್ಲಿ ಆ ಜಾಗದಲ್ಲಿ ಹೊಸ ಕೂದಲು ಹುಟ್ಟುತ್ತದೆ. ಮನೆಯಲ್ಲಿ ಅಥವಾ ಎಲ್ಲಾದರೂ ಹೊಲಗಳಲ್ಲಿ ಅಕಸ್ಮಾತ್ತಾಗಿ ಚೇಳು ಕಚ್ಚಿದರೆ ಆ ಜಾಗದಲ್ಲಿ ಈ ಭೃಂಗರಾಜ ಎಲೆಗಳನ್ನು ಅರೆದು ಅದನ್ನು ಆ ಜಾಗದಲ್ಲಿಟ್ಟು ಒಂದು ಬಟ್ಟೆಯನ್ನು ಕಟ್ಟಿದರೆ ವಿಷವೆಲ್ಲ ಕೂಡ ಇದು ಎಳೆದುಕೊಳ್ಳುತ್ತದೆ. ಇನ್ನು ಸೈನಸೈಟಿಸ್ ಸಮಸ್ಯೆಯಿಂದ ಬಳಲುವವರು ಈ ಭೃಂಗರಾಜ ಎಲೆಗಳ ರಸವನ್ನು 2 ಮೂಗಿನ ರಂಧ್ರಗಳಲ್ಲಿ 4 ಡ್ರಾಪ್ಗಳಷ್ಟು ಹಾಕಿಕೊಂಡ್ರೆ ಕೆಲವೇ ದಿನಗಳಲ್ಲಿ ಸೈನಸೈಟಿಸ್ ಹೊರಟು ಹೋಗುತ್ತದೆ. ಕಾಮಾಲೆ ಕಾಯಿಲೆ ಇದ್ದರೆ ಭೃಂಗರಾಜ ಎಲೆಯ ರಸವನ್ನು 10 ml ದಿನದಲ್ಲಿ 2 ಸಲ 5 ರಿಂದ 6 ದಿನಗಳ ಕಾಲ ಕುಡಿದರೆ ಕಾಮಾಲೆ ಕಾಯಿಲೆ ಹೊರಟು ಹೋಗುತ್ತದೆ. ಈ ರೀತಿ ಭೃಂಗರಾಜ ಎಲೆಯ ರಸ ಕುಡಿಯುವುದರಿಂದ ಅದು ನಮ್ಮ ರಕ್ತವನ್ನು ಶುದ್ಧಿ ಮಾಡಿ ನಮ್ಮ ರಕ್ತದಲ್ಲಿ ಯಾವುದಾದರೂ ಮಲಿನ ಪದಾರ್ಥಗಳ ಅಥವಾ ವಿಷ ಪದಾರ್ಥಗಳಿದ್ರೆ ಅದನ್ನೆಲ್ಲ ಕೂಡ ತೆಗೆದುಹಾಕುತ್ತದೆ. ಹೊಟ್ಟೆ ನೋವಿದ್ದರೆ ಭೃಂಗರಾಜ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿಕೊಂಡು ಅದನ್ನು ಹೊಟ್ಟೆಯ ಮೇಲೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಂಡ್ರೆ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ವಾರದಲ್ಲಿ 2 ರಿಂದ 3 ಸಲ ಭೃಂಗರಾಜ ಎಲೆಗಳ ಪೇಸ್ಟನ್ನು ಕೂದಲಿಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿಕೊಂಡ್ರೆ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಕೂದಲು ಉದುರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಏನು ಹೊಟ್ಟು ಬರುವುದಿಲ್ಲ, ಹೊಸ ಕೂದಲು ಹುಟ್ಟುತ್ತದೆ. ಕೂದಲು ದೃಢವಾಗಿ ಉದ್ದವಾಗಿ ಬೆಳೆಯುತ್ತದೆ. ತಲೆನೋವು, ತಲೆಭಾರ ಇದ್ದರೆ ಹೊರಟು ಹೋಗುತ್ತದೆ. ಈ ರೀತಿ ಮಾಡಿದರೆ ಮೆದುಳಿಗೂ ಕೂಡ ತುಂಬ ಒಳ್ಳೆಯದು. ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ದರೆ ಈ ಎಲೆಗಳ ರಸವನ್ನು 3 ಡ್ರಾಪ್ಸ್ ತೆಗೆದುಕೊಂಡು ಒಂದೊಂದು ಮೂಗಿನ ರಂಧ್ರದಲ್ಲಿ ಹಾಕಿಕೊಂಡ್ರೆ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಬಾಯಲ್ಲಿ ಗುಳ್ಳೆಗಳು ಅಥವಾ ಗಾಯ ಆದರೆ 4 ಭೃಂಗರಾಜ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಕಚ್ಚಿ 10 ನಿಮಿಷ ಅದನ್ನು ಬಾಯಲ್ಲಿ ಹಾಗೆ ಇಟ್ಕೊಂಡು ಬಳಿಕ ಹೊರಗಡೆ ಉಗೀರಿ. ದಿನದಲ್ಲಿ 1 ರಿಂದ 2 ಸಲ ಈ ರೀತಿ ಮಾಡಿದರೆ 1-2 ದಿನಗಳಲ್ಲಿ ಬಾಯಲ್ಲಿರುವ ಹುಣ್ಣುಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಆಗಾಗ ಹತ್ತಿರದಲ್ಲಿ ಭೃಂಗರಾಜ ಗಿಡ ಸಿಗದವರು ಎಲ್ಲಾದರೂ ಹೋದಾಗ ಈ ಗಿಡ ಕಾಣಿಸಿದರೆ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನು ಬೇರಿನ ಸಮೇತ ಕಿತ್ತು ಮನೆಗೆ ತಂದುಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ಅರೆದು ಎಷ್ಟು ರಸ ಬರುತ್ತದೋ ಅಷ್ಟು ಹಿಡಿದಿಟ್ಟುಕೊಂಡು ಅದಕ್ಕೆ 4ರಷ್ಟು ಹರಳೆಣ್ಣೆ, ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಸ್ಲೋ ಆಗಿ ಕುದಿಯಲು ಇಟ್ಟು ಬಿಡಿ. ಸ್ವಲ್ಪ ಹೊತ್ತಿಗೆ ಚಿಟಪಟ ಎಲ್ಲ ನಿಂತು ಹೋಗಿ ಆ ರಸ ಎಣ್ಣೆಯ ಜೊತೆ ಪೂರ್ತಿಯಾಗಿ ಮಿಕ್ಸ್ ಆದ ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಆ ಎಣ್ಣೆಯನ್ನು ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಎಣ್ಣೆಯನ್ನು ಪುಟ್ಟ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಯಾರು ಬೇಕಾದರೂ ಕೂದಲಿಗೆ ಹಚ್ಚಿಕೊಳ್ಳಬಹುದು. ಪುಟ್ಟ ಮಕ್ಕಳು ಹಚ್ಚಿಕೊಳ್ಳುವುದರಿಂದ ಅವರಿಗೆ ಬಿಳಿ ಕೂದಲಿನ ಸಮಸ್ಯೆ ಬರುವುದಿಲ್ಲ. ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಬಿಳಿ ಕೂದಲಿರುವವರು ಇದನ್ನು ಹಚ್ಚಿಕೊಂಡ್ರೆ ಕ್ರಮೇಣ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಕೂದಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಕೂದಲು ಪಳಪಳ ಹೊಳೆಯುವಂತೆ ಮಾಡುತ್ತದೆ. ಜೊತೆಗೆ ಇದು ಕಣ್ಣಿನ ನರಗಳಿಗೂ ಕೂಡ ಶಕ್ತಿ ಕೊಡುತ್ತದೆ.
ಭೃಂಗರಾಜ ಎಲೆಗಳನ್ನು ಪೇಸ್ಟ್ ಮಾಡಿಕೊಂಡು ಚರ್ಮ ವ್ಯಾಧಿಗಳು ಅಥವಾ ಅಲರ್ಜಿ ಆಗಿದ್ರೆ ಭೃಂಗರಾಜ ಎಲೆಗಳ ಪೇಸ್ಟನ್ನು ಅದರ ಮೇಲೆ ಹಚ್ಚುತ್ತಿದ್ರೆ ಕಡಿಮೆಯಾಗುತ್ತದೆ. ಈ ಎಲೆಗಳಿಗೆ ಎಂತಹ ಕಠಿಣ ಗಾಯಗಳನ್ನಾದರೂ ಗುಣಪಡಿಸುವ ಶಕ್ತಿ ಇದೆ. ಇದು ಕೂಡಲೇ ರಕ್ತಸ್ರಾವವನ್ನು ನಿಲ್ಲಿಸುತ್ತದೆ, ಏಕೆಂದರೆ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಅಂಶ ಇದರಲ್ಲಿದೆ. ಹಾಗಾಗಿ ಇನ್ಫೆಕ್ಷನ್ ಕೂಡ ಆಗುವುದಿಲ್ಲ. ಶುಗರ್ ಕಾಯಿಲೆ ಇದ್ದರೆ ಗಾಯಗಳು ಅಷ್ಟು ಬೇಗನೆ ಮಾಯುವುದಿಲ್ಲ, ಆದರೆ ಭೃಂಗರಾಜ ಎಲೆಗಳ ರಸ ಆ ಗಾಯಗಳನ್ನು ಕೂಡ ಗುಣಪಡಿಸುತ್ತದೆ. ಇನ್ನು ಹಲ್ಲು ನೋವಿದ್ದರೆ ಅಥವಾ ಬಾಯಿ ವಾಸನೆ ಬರುತ್ತಿದ್ದರೆ ಕೆಲವು ಭೃಂಗರಾಜ ಎಲೆಗಳನ್ನು ತೊಳೆದುಕೊಂಡು ಚೆನ್ನಾಗಿ ಕಚ್ಚಿ 10 ನಿಮಿಷಗಳವರೆಗೂ ಬಾಯಲ್ಲಿ ಹಾಗೆ ಇಟ್ಟುಕೊಂಡು ನಂತರ ಹೊರಗಡೆ ಉಗಿದು ಉಗುರು ಬೆಚ್ಚಗಿನ ನೀರಿನಲ್ಲಿ ಬಾಯಿ ತೊಳೆದುಕೊಂಡ್ರೆ ಬಾಯಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಸತ್ತು ಹೋಗುತ್ತದೆ. ಹಾಗಾಗಿ ಹಲ್ಲು ನೋವು ಅಥವಾ ಬಾಯಿ ವಾಸನೆ ಬರುವುದಿಲ್ಲ. ಪೈಲ್ಸ್ ಪ್ರಾಬ್ಲಮ್ ಇರುವವರು ಫ್ರೆಶ್ ಆಗಿ ಕೆಲವು ಭೃಂಗರಾಜ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅರೆದು ಪೇಸ್ಟ್ ಮಾಡಿಟ್ಟುಕೊಳ್ಳಿ. 50 ಗ್ರಾಂನಷ್ಟು ಭೃಂಗರಾಜ ಪೇಸ್ಟ್ಗೆ 20 ಗ್ರಾಂನಷ್ಟು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಚಿಕ್ಕ ಚಿಕ್ಕ ಉಂಡೆಗಳಂತೆ ಕಟ್ಟಿಕೊಂಡು ಒಣಗಿಸಿ ಇಟ್ಟುಕೊಳ್ಳಿ. ಬೆಳಿಗ್ಗೆ 2 ಉಂಡೆಗಳು, ಸಂಜೆ 2 ಉಂಡೆಗಳು ತಿನ್ನುತ್ತಿದ್ರೆ ಕ್ರಮೇಣ ಪೈಲ್ಸ್ ಪ್ರಾಬ್ಲಮ್ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಒಂದು ವೇಳೆ ಜಾಸ್ತಿ ಹಲ್ಲು ನೋವಿದ್ದರೆ ಈ ಎಲೆಗಳಿಂದ ರಸ ತೆಗೆದುಕೊಂಡು ಬಲಗಡೆ ಹಲ್ಲು ನೋವಿದ್ದರೆ 4 ಡ್ರಾಪ್ ರಸವನ್ನು ಎಡಗಡೆ ಕಿವಿಯಲ್ಲಿ ಹಾಕಬೇಕು. ಹಲ್ಲು ನೋವು ಎಡಗಡೆ ಇದ್ರೆ ಬಲಗಡೆ ಕಿವಿಗೆ ಹಾಕಬೇಕು. ಹೀಗೆ ಆಪೋಸಿಟ್ ಕಿವಿಯಲ್ಲಿ ಹಾಕಬೇಕು. ಆ ರೀತಿ ಮಾಡಿದರೆ ಸ್ವಲ್ಪ ಹೊತ್ತಿನಲ್ಲೇ ಹಲ್ಲು ನೋವು ಹೊರಟು ಹೋಗುತ್ತದೆ. ಯಾವುದೇ ರೀತಿಯಾದ ಕೆಮ್ಮಿದ್ದರೂ ಕೂಡ ಪೂರ್ತಿ ಗಿಡವನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅರೆದು ರಸ ತೆಗೆದು ಇಟ್ಟುಕೊಳ್ಳಿ. ಆ ರೀತಿ ತೆಗೆದ ರಸದಲ್ಲಿ 7 ml ರಸವನ್ನು ತೆಗೆದುಕೊಂಡು ಸ್ವಲ್ಪ ಅದರಲ್ಲಿ ಜೇನುತುಪ್ಪ ಬೆರೆಸಿ ದಿನದಲ್ಲಿ 2 ಸಲ ಕುಡಿಯುತ್ತಿದ್ರೆ ಎಂತಹ ಕಠಿಣ ಕೆಮ್ಮಿದ್ದರೂ ಕೂಡ ಹೊರಟು ಹೋಗುತ್ತದೆ. ಇನ್ನು ಕಿವಿಯಲ್ಲಿ ಇನ್ಫೆಕ್ಷನ್ ಬಂದಾಗ ಈ ಎಲೆಯ ರಸವನ್ನು 4 ಡ್ರಾಪ್ನಷ್ಟು ಆ ಕಿವಿಯೊಳಗೆ ಹಾಕಿಕೊಂಡ್ರೆ ಕಿವಿಯ ಇನ್ಫೆಕ್ಷನ್ ಹೊರಟು ಹೋಗುತ್ತದೆ. 10 ಗ್ರಾಂ ಭೃಂಗರಾಜ ಎಲೆಗಳಿಗೆ 2 ಗ್ರಾಂ ಕಲ್ಲುಪ್ಪು ಬೆರೆಸಿ ಅರೆದು ಉಂಡೆ ಕಟ್ಟಿಕೊಂಡು ಅದನ್ನು ಒಣಗಿಸಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ನಿಮಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತಿದ್ದರೆ ಅಥವಾ ಪೀರಿಯಡ್ಸ್ ಬಿಟ್ಟು ಯಾವುದೇ ಇತರೆ ಹೊಟ್ಟೆ ನೋವಿದ್ರೆ ಇದನ್ನು ತಿನ್ನುತ್ತಿದ್ರೆ ಆ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಅಮೂಲ್ಯವಾದ ಗಿಡವನ್ನು ಯಾವ ಕಾರಣದಿಂದಲೂ ಮಿಸ್ ಮಾಡಿಕೊಳ್ಳಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.